ನೀವು ಕ್ವೆಶನ್ಸ್ ಕೇಳ್ತೀರಾ ನಾನೇ ಹೇಳಬೇಕು. ಸಿನಿಮಾ ನಾಳೆನೇ ರಿಲೀಸು ರೋಸಲ್ಲಿದೆ ಯಾವ ಥರ ಇದೆಯಾ ಅಂತ ಫುಲ್ ಜೋಶಲ್ಲಿದೆ. ಅಫ್ಕೋರ್ಸ್ ಜೋಶಲ್ಲಿದ್ದೀವಿ ಬಿಕಾಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಇವತ್ತು ಒಂದು ಶೋ ಮಾಡಿದ್ವಿ ಬರೀ ಮಾಧ್ಯಮದವರಿಗೆ ಅಂತ, ಆ್ಯಂಡ್ ಅವರಿಗೆಲ್ಲ ಇಷ್ಟ ಆಗಿದೆ. ವಿ ಹೋಪ್ ಆಡಿಯನ್ಸಿಗೆ ಕೂಡ ಅಷ್ಟೇ ಇಷ್ಟ ಆಗುತ್ತೆ ಅಂತ. ಸೊ ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇದೆ. ಬಿಕಾಸ್ ತುಂಬ ಶ್ರಮಪಟ್ಟು ಒಂದು ಸಿನಿಮಾ ಮಾಡೋದೇ ನಾವು ಪ್ರೇಕ್ಷಕರಿಗೋಸ್ಕರ. ಆ್ಯಂಡ್ ದಿಸ್ ಈಸ್ ದ ಟೈಮ್. ನಮ್ಮ ಎಕ್ಸಾಮ್ ರಿಸಲ್ಟ್ಸ್ ಬರುತ್ತೆ ಇನ್ನು ನಾಳೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾಳೆ ಬರುವಂಥ ಪ್ರೇಕ್ಷಕರಿಗೆ ಯಾವ ರೀತಿ ಥಿಯೇಟ್ರಿಗೆ ಬಂದು ನಿಂತ್ಕರಿತಾರೆ? ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ನಂಗೆ ಗೊತ್ತಿರೋ ಪ್ರಕಾರ ಈ ಥರ ಕಥೆನ ಯಾರೂ ಹೇಳ್ದಿಲ್ಲ. ಒಂದು ವಿಭಿನ್ನವಾದಂಥ ಪ್ರಯತ್ನ, ಒಂದು ಚಿಕ್ಕದಾದಂಥ ಚೊಕ್ಕದಾದಂಥ ಟೀಮ್ ಜೊತೆಗೆ ಮಾಡಿದ್ದೀವಿ. ಇಟ್ ಈಸ್ ಪ್ಯೂರ್ ಎಂಟರ್ಟೈನ್ಮೆಂಟ್. ಐ ಹ್ಯಾವ್ ಟು ಸೇ ಎಂಟರ್ಟೈನ್ಮೆಂಟ್. ಬಟ್ ಅದರ ಜೊತೆಗೆ ನಮ್ಮ ಸತ್ಯ ಸರ್ದು ಮುಂಚಿನ ಮೂವೀಸ್ಗಳನ್ನು ನೀವು ನೋಡಿದ್ರೂ ನಿಮ್ಗೆ ಗೊತ್ತಿರುತ್ತೆ. ಅವರು ನಮ್ಮ ಬದುಕಿನ ಸೂಕ್ಷ್ಮತೆಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಅವ್ರು ಹೇಳಿದ್ದಾರೆ. ಅದರ ಜೊತೆಗೆ ಒಂದು ಫನ್ ರೈಡ್ ಇದೆ. ಸೊ ನೀವು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಇನ್ಫ್ಯಾಕ್ಟ್ ನಮ್ಮ ಕೌಶಿಕ್ ಹರ್ಷ ಮ್ಯೂಸಿಕ್ ಕೂಡ ತುಂಬಾ ಎನರ್ಜೆಟಿಕ್ಕಾಗಿ ಕೇಳಿಸುತ್ತೆ. ಆ ಥಿಯೇಟರ್ ಫೀಲ್ ಇದೆ ಅಲ್ಲ, ಅದು ನಿಮಗೆ ಮನೆಯಲ್ಲಿ ಸಿಗಲ್ಲ. ಸೊ ದಯವಿಟ್ಟು OTTಗೆ ಅಂತ ವೆಯ್ಟ್ ಮಾಡಬೇಡಿ. ಬಿಕಾಸ್ ಐ ಡೋಂಟ್ ನೋ, ನಾವು ಐ ಗೆಸ್ OTTಗೆ ಹಾಕ್ತೀವೋ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ. ತುಂಬ ಟೈಮ್ ಆಗುತ್ತೆ. ಇಂಥ ಒಳ್ಳೆ ಸಿನಿಮಾನ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಆ್ಯಸ್ ಅನ್ ಆಡಿಯನ್ಸ್ ಐ ಗೆಸ್ ನಾನು ಈ ಸಿನಿಮಾ ನೋಡಿದರೆ ಕೂಡ ನನಗೆ ತುಂಬ ಇಷ್ಟ ಆಗ್ತಿತ್ತು. ಐ ಗೆಸ್ ಎಲ್ಲೋ ಒಂದು ಕಡೆ ನಾನು ಮಾಡಬೇಕಿತ್ತು ಈ ಸಿನಿಮಾ ಅಂತ ಅಂದ್ಕೊತಿದ್ನೇನೋ. ಬಟ್ ಇವತ್ತು ನನಗೆ ಅಂಥ ಸಿನಿಮಾದು ಪಾರ್ಟ್ ಆಗಿರೋದಕ್ಕೆ ತುಂಬಾ ಖುಷಿ ಇದೆ. ದಯವಿಟ್ಟು ಬಂದು ಚಿತ್ರಮಂದಿರದಲ್ಲೇ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ಆಡಿಯನ್ಸಿಗೆ. ದಯವಿಟ್ಟು ಬನ್ನಿ. ಸರ್ ಹೇಳಿ ಸರ್, ಸಿನಿಮಾ ಕೂಡ ಇವತ್ತು ಪ್ರೀಮಿಯರ್ ಶೋ ಇತ್ತು, ತಮಗೆ ಹೇಗೆ ಅನಿಸ್ತು? ಇವತ್ತು ಸಿನಿಮಾ ನಮ್ಮ ಪತ್ರಕರ್ತ ಮಿತ್ರರಿಗೆ, ಸ್ನೇಹಿತರಿಗೆ, ಹಿರಿಯರಿಗೆ ಅವರಿಗೆ ಸಿನಿಮಾ ತೋರಿಸೋಣ. ಯಾಕಂದರೆ ನಾಳೆ ಸಿನಿಮಾ ರಿಲೀಸ್ ಇರೋದ್ರಿಂದ ಜನಕ್ಕೆ ಒಂದು ಸಿನಿಮಾ ಬರ್ತಾಯಿದೆ ಅಥವಾ ಒಳ್ಳೆಯ ಸಿನಿಮಾ ತಕ್ಷಣ ಥಿಯೇಟ್ರಿಗೆ ಬರಬೇಕು ಅನ್ನೋ ಸುದ್ದಿಗಳು ನಮ್ಮ ಮೀಡಿಯಾಯಿಂದನೇ ಆಗೋದ್ರಿಂದ ಇವತ್ತೊಂದು ಶೋ ಮಾಡಿದ್ವಿ. ಪ್ರತಿಕ್ರಿಯೆಗಳು ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದೀರಾ ಅಂತ ಇದ್ದಾರೆ. ಸೊ ನಾನು ಎಲ್ಲರಿಗೂ ಅದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಮ್ಮ ಅನಿಸಿಕೆಗಳನ್ನ ತಕ್ಷಣ ಒಂಚೂರು ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ ಹಾಕಿ ನಾಳೆ ಒಂಚೂರು ಜನಕ್ಕೆ ಗೊತ್ತಾಗಲಿ ಸಿನಿಮಾ ಬರ್ತಾ ಇರೋದು ಅಂತ. ಸೊ ನಾಳೆ ನೋಡಬೇಕು ಜನ ಬಂದು ಯಾವ ಥರ. ಇಲ್ಲಿವರೆಗೂ ಅಂತೂ ಸೋ ನಾವು ತುಂಬ ಪಾಸಿಟಿವ್ ಆಗಿದೆ, ತುಂಬ ಖುಷಿಯಾಗಿದ್ದೀವಿ. ಏನು ಅಂದ್ಕೊಂಡು ಮಾಡಿದ್ದೀವಿ, ಯಾವ್ಯಾವ ಜಾಗದಲ್ಲಿ ಜನ ನಗಬೇಕು, ಯಾವ್ಯಾವ ಜಾಗದಲ್ಲಿ ಜನ ಎಮೋಷನ್ ಆಗಬೇಕು, ಸಿನಿಮಾ ನೋಡಿದ್ಮೇಲೆ ಅವ್ರ ಮನಸ್ಥಿತಿ ಹೆಂಗಿರಬೇಕು ಅಂತೆಲ್ಲ ಏನು ಅಂದ್ಕೊಂಡು ಬರ್ದಿದ್ವಿ, ಅದೆಲ್ಲ ವರ್ಕ್ ಆಗಿದೆ ಅನ್ನಿಸ್ತದೆ ಸರ್. ಇದನ್ನು ಜನಕ್ಕೆ ಯಾವ ಥರ ರೀಚ್ ಮಾಡಿಸ್ಬೇಕು, ಯಾವ ಥರ ಇಂಥ ಒಳ್ಳೆ ಸಿನಿಮಾ? ಸರ್ ನಿಜವಾಗ್ಲೂ ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ನಾನು ಪ್ರತಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಪ್ರೆಸ್ ಮೀಟ್ಗಳು ಮಾಡಿದ್ದೀವಿ. ಅಲ್ಲಿ ಕಾಲೇಜ್ಗಳು ವಿಸಿಟ್ ಮಾಡಿದ್ದೀವಿ. ನಮ್ಮದು ಟ್ರೈಲರ್ಗಳನ್ನು ಎಲ್ಲ ಕಡೆ ತೋರಿಸಿದ್ದೀವಿ. ಒಂದಷ್ಟು ಟಾಕ್ ಸ್ಟಾರ್ಟ್ ಆಗಿದೆ ಸರ್, ಸಿನಿಮಾ ಬಗ್ಗೆ ಟಾಕ್ ಸ್ಟಾರ್ಟ್ ಆಗಿದೆ. ಬಟ್ ಜನ ಥಿಯೇಟರ್ಗೆ ತಕ್ಷಣ ಬರಬೇಕಷ್ಟೆ. ಇವಾಗ ಗುರುವಾರನೇ ರಿಲೀಸು, ನಾಳೆನೇ ರಿಲೀಸ್ ಇರೋದ್ರಿಂದ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 4 ದಿನ ಏನಿದೆ ಇದೊಂದು ಸ್ವಲ್ಪ ಕ್ರೂಷಿಯಲ್ ಡೇಸು. ಇಲ್ಲಿ ನನ್ನ ಪ್ರಕಾರ ಈ ಸಿನಿಮಾಕ್ಕೆ ಫ್ಯಾಮಿಲಿ ಆಡಿಯನ್ಸು ತುಂಬ ಬರ್ತಾರೆ. ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮಜಾ ಮಾಡೋಕ್ಕೆ ಬಂದು ಕನೆಕ್ಟ್ ಆಗ್ತಾರೆ ಅಂತ ಒಂದು ಅನ್ನಿಸ್ತಾ ಇದೆ ಸರ್. ಇವತ್ತು ಶೋ ಆದಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಸೊ ಇನ್ನೇನಿಲ್ಲ, ನಾಳೆ ಸಿನಿಮಾ ರಿಲೀಸು 26ನೇ ತಾರೀಕು ಆಲ್ ಓವರ್ ಕರ್ನಾಟಕ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಸಿನಿಮಾನ ಹೋಗಿ ನೋಡಿ. ಈ ಸಿನಿಮಾ ಚಿಕ್ಕ ಮಕ್ಕಳು ನೋಡ್ಬೋದು, ಮಕ್ಕಳು ಮಾಡ್ಕೋಬೇಕು ಅಂತ ಇರೋರು ನೋಡ್ಬೋದು, ಮಕ್ಕಳು ಆಗಿರೋರು ನೋಡ್ಬೋದು, ಮಕ್ಕಳು ಆಗಲಿ ಅಂತ ಕಾಯ್ತಾ ಇರೋರು ನೋಡ್ಬೋದು. ಒಟ್ಟಿನಲ್ಲಿ ಇಡೀ ಫ್ಯಾಮಿಲಿ ಕೂತು ನಗ್ತಾ ಖುಷಿಯಾಗಿ ನೋಡುವಂಥ ಸಿನಿಮಾ ಎಕ್ಸ್ ಆ್ಯಂಡ್ ವೈ. ಎಲ್ಲರೂ ಥಿಯೇಟರ್ಗೆ ನಾಳೆ ಗುರುವಾರ 26ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಎಲ್ಲ ಹೋಗಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಬಗ್ಗೆ ನಾಳೆ ರಿಲೀಸು. ಹೌದು, ನಮ್ಮ ಸತ್ತಿಂಗೆ ಮೊದಲನೇದಾಗಿ ಆ್ಯಕ್ಟ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಹೇಳಲ್ಲ, ಕಂಗ್ರ್ಯಾಟ್ಸ್ ಹೇಳ್ತೀನಿ. ಏಕೆಂದರೆ ಸಿನಿಮಾ ನೋಡಿದೆ, ಭಾಳ ಅಂದರೆ ಭಾಳ ಖುಷಿಯಾಯಿತು. ರಾಮರಲ್ಲೇ ಹೇಳಿದ್ವಿ ನೀನು ಆ್ಯಕ್ಟ್ ಮಾಡು ಅಂತೇಳಿ, ಆದರೆ ಅವನು ಸ್ಕ್ರೀನ್ ಮುಂದೆ ಬಂದಿರಲಿಲ್ಲ, ಸ್ಕ್ರೀನ್ ಹಿಂದೆ ಇದ್ದ. ಖಂಡಿತವಾಗ್ಲೂ ನೀವೇನು ಅಂದ್ಕೊಂಬರ್ತೀರೋ ಆ ಥರ ಸಿನಿಮಾ ಅಲ್ಲ. ಕನ್ನಡದಲ್ಲಿ ಈ ಥರದ್ದೊಂದು ಎಕ್ಸ್ಪೆರಿಮೆಂಟ್ ಏನು ಪ್ರಯೋಗಾತ್ಮಕ ಅಂತಾರೆ, ಈ ಥರದ್ದು ನಡೆದೇ ಇಲ್ಲ. ಅದನ್ನು ಇಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟಲ್ಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಥರ. ಆಮೇಲೆ ಲೆಂತು ಕೂಡ ಅಷ್ಟೇ, ಅದಕ್ಕೆ ಎಷ್ಟು ಬೇಕಷ್ಟೇ, ಸುಮ್ಮನೆ ಎಕ್ಸ್ಟ್ರಾ ಏನೋ ಹಾಕೋ ಥರ ಆ ಥರ ಮಾಡಿಲ್ಲ. 1:50 ಅಷ್ಟೇ ಇರೋದು ಲೆಂತು.
ಎಷ್ಟು ಬೇಗ ಹೋಗುತ್ತೆ ಮತ್ತು ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅದ್ರ ಜೊತೆಗೆ ಕೆಲವೊಂದು ಎಮೋಷನ್ಸನ್ನ ತುಂಬ ಚೆನ್ನಾಗಿ ಹೇಳಿದ್ದಾನೆ. ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ, ಅಲ್ಲಿ ಬಿಡೋರ ಮನಸ್ಥಿತಿ ಮತ್ತು ನಾವು ಹೆಂಗಿರಬೇಕು, ಅದೆಲ್ಲ ಕೆಲವೊಂದನ್ನು ಫ್ಯಾಮಿಲಿ ವ್ಯಾಲ್ಯೂಸ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದೆ ನಮ್ಮ ಸತ್ಯ. ಇಡೀ ತಂಡ ಆಲ್ ದಿ ಬೆಸ್ಟು. ಖಂಡಿತವಾಗ್ಲೂ ನೀವು ಬನ್ನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮಗು ಏನು ಹೇಳ್ತಾರೆ, ಮಗು ಥರದ್ದು ಒಂದು ಸಿನಿಮಾ ಇದು. ಖಂಡಿತವಾಗ್ಲೂ ಬನ್ನಿ, ಮಗು ಥರನೇ ನೀವು ಎಂಜಾಯ್ ಮಾಡ್ತಾ ಮಗುನೇ ಆಗೋಗ್ತೀರಾ ಈ ಸಿನಿಮಾ ನೋಡಿ ಅಂತ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಮಿಸ್ ಮಾಡ್ದಂಗೆ ನಾಳೆ ರಿಲೀಸ್ ಆಗ್ತಿದೆ. ನಾಳೆ ಅಂದರೆ 26. ಮಿಸ್ ಮಾಡ್ದಂಗೆ ಬಂದು ಇಡೀ ನಮ್ಮ XY ತಂಡಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಅದ್ರ ಜೊತೆಗೆ XY ಜೊತೆಗೆ ನಮ್ಮ ಇಡೀ ಕನ್ನಡ ಚಿತ್ರರಂಗದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಎಂದಿನಂತೆ ಕನ್ನಡಿಗರು ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಸಿನಿಮಾ ನೋಡಿದ್ರೆ ಮಾತನ್ನ ಅನ್ಸುತ್ತೆ, ನಾಳೆ ಕೂಡ ರಿಲೀಸ್ ಆಗ್ತದೆ. ಹೌದು, ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಆ್ಯಸ್ ಆ್ಯನ್ ಆ್ಯಕ್ಟರ್ ಅಲ್ಲದೆ ನಾನಿವತ್ತು ಒಬ್ಬ ಪ್ರೇಕ್ಷಕಿಯಾಗಿ ಸಿನಿಮಾನ ನೋಡಿದಾಗ, ಆ ಸ್ಕ್ರೀನಿಂದ ಹೊರಗೆ ಬಂದು ನೋಡುವಾಗ ಪ್ರತಿಯೊಂದು ಕ್ಯಾರೆಕ್ಟರ್ ಜೊತೆಗೂ ಪ್ರತಿಯೊಂದು ಶಾರ್ಟ್, ಪ್ರತಿಯೊಂದು ಸೀನ್ ಆ್ಯಂಡ್ ಸತ್ಯ ಅವ್ರ ತಲೆ ಯಾವುದ್ರಲ್ಲಿ ದೇವ್ರು ಮಾಡಿದ್ದಾನೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಮೆಸೇಜಸ್ನ ಹೇಳಿರುವಂಥ ರೀತಿ ಏನಿದೆ, ತುಂಬ ಸಟಲಾಗಿ, ತುಂಬ ಎಕ್ಸಾಜುರೇಟ್ ಮಾಡಿದೆ. ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ತುಂಬಾ ಸೊಗಸಾಗಿ ಬಂದಿದೆ. XNY ಟೈಟಲೇ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಟೋರಿ ಅದ್ಭುತವಾಗಿದೆ. ನಾ ಹೇಳೋ ಹಾಗೆ ಯೂನಿಕ್, ಡಿಫ್ರೆಂಟ್ ಅಂತ ಹೇಳ್ತಾರಲ್ಲ, ದಿಸ್ ಇಸ್ ರಿಯಲಿ ಯೂನಿಕ್. ತುಂಬಾ ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಪಾತ್ರದ ಜೊತೆಗೂ ನೋಡ್ತಾ ಇದ್ದರೆ ಕನೆಕ್ಟ್ ಆಗ್ತೀವಿ ನಾವು. ವಿ ಗೆಟ್ ಕನೆಕ್ಟೆಡ್ ಟು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಆಫ್ ದ ಮೂವಿ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಬೇಕು. ನಗ್ತಾ ನಗ್ತಾ ಅಳಿಸ್ಬಿಟ್ರು ಸತ್ಯ ಅವರು ಎಲ್ಲರೂ. ತುಂಬ ಚೆನ್ನಾಗಿದೆ. ಪ್ಲೀಸ್ ಎಕ್ಸ್ಪೀರಿಯನ್ಸ್ ಮಾಡಿ, ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.